ದೆಹಲಿಯಲ್ಲಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ ಫಲಾಹ್ ವಿಶ್ವವಿದ್ಯಾಲಯಕ್ಕೆ ಎನ್ಎಎಸಿ ನೋಟಿಸ್ ಅನ್ನು ಜಾರಿ ಮಾಡಿರುವಂತದ್ದು. ಇನ್ನು ಅಲ್ ಫಲಾಹ್ ವಿಶ್ವವಿದ್ಯಾಲಯಕ್ಕೆ ಎನ್ಎಎಸಿ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಹರಿಯಾಣದ ಫರೀದಾಬಾದ್ನಲ್ಲಿರುವ ಅಲ್ ಫಲಾಹ್ ವಿವಿ ಇನ್ನು ಅಲ್ ಫಲಾಹ್ ವಿಶ್ವವಿದ್ಯಾಲಯಕ್ಕೆ ಶೋಕಾಸ್ ನೋಟಿಸ್ ಮಾನ್ಯತೆಯ ಬಗ್ಗೆ ಇನ್ನು ಈಗಾಗಲೇ ತಪ್ಪು ಮಾಹಿತಿ ಹಿನ್ನೆಲೆಯಲ್ಲಿ ಎನ್ಐಎಸಿ ನೋಟಿಸ್ ಕೂಡಲೇ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಹೇಳಿ ನ್ಯಾಕ್ ಆದೇಶವನ್ನ ಹೊರಡಿಸಿದೆ. ವಿವಿಗಳ ಗುಣಮಟ್ಟ ಹಾಗೆ ಇನ್ನು ಒಂದ್ ಕಡೆ ವಿವಿಗಳ ಗುಣಮಟ್ಟ ನಿರ್ಧಾರಕ ಸಂಸ್ಥೆಯಾಗಿದೆ, ಇನ್ನೊಂದು ಕಡೆ ಅಲ್ ಫಲಾಹ್ ವಿಶ್ವವಿದ್ಯಾಲಯಕ್ಕೆ ಎನ್ಎಎಸಿ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಹರಿಯಾಣದ ಫರೀದಾಬಾದ್ನಲ್ಲಿರುವ ಅಲ್ ಫಲಾಹ್ ವಿಶ್ವವಿದ್ಯಾಲಯಕ್ಕೆ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ಎಲ್ಲ ಡಾಕ್ಟರ್ಸ್ಗಳು ಕೂಡ ಡಾಕ್ಟರ್ ಉಮರ್ ಆಗಿರಲಿ, ಡಾಕ್ಟರ್ ಮುಜಾಮಿಲ್ ಆಗಿರಲಿ ಇದೇ ವಿಶ್ವವಿದ್ಯಾಲಯದಲ್ಲಿ MBBS ಮಾಡಿರೋದು ಗೊತ್ತಾಗ್ತಾ ಇದೆ. ಇನ್ನು ಇವರು ಕಾರ್ ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚೆನೆ ಈ ವಿವಿಯಲ್ಲಿ ಮೀಟಿಂಗ್ ಮಾಡಿರುವುದು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಇನ್ನು ಹರಿಯಾಣದ ಫರೀದಾಬಾದ್ನಲ್ಲಿರುವ ಅಲ್ ಫಲಾಹ್ ವಿವಿ, ಈ ಅಲ್ ಫಲಾಹ್ ವಿವಿಯಲ್ಲಿ ಡಾಕ್ಟರ್ ಮುಜಾಮಿಲ್ ಹಾಗೂ ಡಾಕ್ಟರ್ ಉಮರ್ ಇವರಿಬ್ಬರು ಸೇರಿ ಕೊಠಡಿ ನಂಬರ್ 13ರಲ್ಲಿ ಮೀಟಿಂಗ್ ಮಾಡಿರುವುದರ ಬಗ್ಗೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಇದೇ ಕಾಲೇಜಿನಲ್ಲಿ ಇವರಿಬ್ಬರು ಕೂಡ MBBS ಅನ್ನ ಮುಗಿಸಿದ್ದು ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ವಿವಿಗಳ ಗುಣಮಟ್ಟ ನಿರ್ಧಾರಕ್ಕೆ ಈಗಾಗಲೇ ನ್ಯಾಕ್ ಕಮಿಟಿ ಎನ್ಎಎಸಿಯನ್ನ ನೋಟಿಸ್ ಜಾರಿ ಮಾಡಿರುವಂಥದ್ದು. ಹರಿಯಾಣದ ಫರೀದಾಬಾದ್ನಲ್ಲಿರುವ ಅಲ್ ಫಲಾಹ್ ವಿಶ್ವವಿದ್ಯಾಲಯಕ್ಕೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಮಾನ್ಯತೆಯ ಬಗ್ಗೆ ತಪ್ಪು ಮಾಹಿತಿ ಹಿನ್ನೆಲೆಯಲ್ಲಿ ಎನ್ಎಎಸಿ ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು. ಸ್ಪಷ್ಟನೆಯನ್ನ ನೀಡಬೇಕು ಅಂತ ಹೇಳಿ ನ್ಯಾಕ್ ಆದೇಶವನ್ನ ಇಲ್ಲಿ ಹೊರಡಿಸಿದೆ. ದೆಹಲಿ ಕೆಂಪುಕೋಟೆ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಕೋ ಸ್ಪೋರ್ಟ್ಸ್ ಬಳಿಕ ಈಗ ಮತ್ತೊಂದು ಕಾರು ಪತ್ತೆಯಾಗಿರುವಂಥದ್ದು. ಈ ಮೂರನೇ ಕಾರು ಪತ್ತೆ ಹಚ್ಚಿದ ತನಿಖಾ ತಂಡ ಇನ್ನು ಈ ದೆಹಲಿ ಕೆಂಪುಕೋಟೆಯ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 5 ಡಾಕ್ಟರ್ಸ್ಗಳು 4 ಕಾರುಗಳನ್ನ ತೆಗೆದುಕೊಂಡಿರ್ತಾರೆ. ಆದರೆ ಈಗ ಮೂರನೇ ಕಾರನ್ನ ತನಿಖಾ ತಂಡ ಪತ್ತೆ ಹಚ್ಚಿದೆ. ಅಲ್ ಫಲಾಹ್ ವಿವಿಯಲ್ಲಿ ಬ್ರೀಜಾ ಕಾರು ಪತ್ತೆಯಾಗಿದೆ. ಈ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ 4 ಕಾರುಗಳನ್ನ ಬಳಕೆ ಮಾಡಿರ್ತಾರೆ. ವಿವಿ ಕ್ಯಾಂಪಸ್ನಲ್ಲಿ ಮಾರುತಿ ಬ್ರೀಜಾ ಕಾರ್ ಪತ್ತೆಯಾಗಿರುವಂಥದ್ದು. HR 87U998 ನಂಬರ್ನ ಕಾರು ಲೇಡಿ ಜಿಹಾದಿ ಶಾಹಿದ್ ಹೆಸರಿನಲ್ಲಿದ್ದ ಕಾರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕಾರು ಪರಿಶೀಲನೆಯನ್ನ ಎನ್ಐಎ ಅಧಿಕಾರಿಗಳು ಈಗಾಗಲೇ ತನಿಖಾ ತಂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಈ ದೆಹಲಿ ಕೆಂಪುಕೋಟೆಯ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಈ 4 ಕಾರುಗಳನ್ನ ಪತ್ತೆ ಹಚ್ಚಿದ್ದಾರೆ. ಮೊದಲನೆಯ ಕಾರು I-20, ಎರಡನೇದು ಎಕೋಸ್ಪೋರ್ಟ್ಸ್, ಈಗ ಮೂರನೆಯ ಕಾರು ಪತ್ತೆ ಹಚ್ಚಿರುವಂಥದ್ದು. ಈ ಮೂರನೆಯ ಕಾರು ಬ್ರಿಜಾ ಕಾರು, ಇದು ಅಲ್ ಫಲಾಹ್ ವಿವಿಯಲ್ಲಿ ಪತ್ತೆಯಾಗಿದೆ. ಇದು ಮಾರುತಿ ಬ್ರಿಜಾ ಕಾರು ಶಾಹಿದ್ ಹೆಸರಿನ ಮೇಲೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಮೂರನೇ ಕಾರನ್ನ ಎನ್ಐಎ ಅಧಿಕಾರಿಗಳ ತನಿಖಾ ತಂಡ ಪತ್ತೆ ಹಚ್ಚಿದೆ. ಇನ್ನು GS ವೈದ್ಯಕೀಯ ಕಾಲೇಜಿನ ವೈದ್ಯ ಆಗಿರಲಿ, ದೆಹಲಿ ಪೊಲೀಸರು ಈಗಾಗಲೇ ಆ 4 ವೈದ್ಯರನ್ನ ಬಂಧಿಸಿರುವಂಥದ್ದು. ದೆಹಲಿ ಪೊಲೀಸರು ಗುರುವಾರ ಹಾಪುರದ GS ವೈದ್ಯಕೀಯ ಕಾಲೇಜಿನಲ್ಲಿ ಒಂದು ಕಡೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಈ ಯಾವೆಲ್ಲ ಕಾರುಗಳನ್ನು ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಬಳಸಿಕೊಂಡಿದ್ದಾರೆ ಅದರ ಕುರಿತು ಎನ್ಐಎ ಅಧಿಕಾರಿಗಳ ತನಿಖಾ ತಂಡ ಪತ್ತೆ ಹಚ್ಚಿರುವಂಥದ್ದು. I-20 ಆಗಿರಲಿ, ಇಕೋ ಸ್ಪೋರ್ಟ್ಸ್ ಹಾಗೆ ಮೂರನೇ ಕಾರು ಕೂಡ ಈಗ ಪತ್ತೆಯಾಗಿರುವಂಥದ್ದು. ಹರಿಯಾಣದ ಫರೀದಾಬಾದ್ನ ವಿವಿಯಲ್ಲಿ ಈ ಕಾರು ಪತ್ತೆಯಾಗಿದೆ. ಶಾಹಿದ್ ಹೆಸರಿನ ಕಾರು ಪತ್ತೆಯಾಗಿರುವಂಥದ್ದು. ಈಕೆಯ ಹೆಸರಿನಲ್ಲಿ ಈ ಮಾರುತಿ ಬ್ರೀಜಾ ಕಾರು ಪತ್ತೆಯಾಗಿರುವಂಥದ್ದು. ಇನ್ನು ಕಾರು ಪರಿಶೀಲನೆಯನ್ನ ಎನ್ಐಎ ಅಧಿಕಾರಿಗಳ ತನಿಖಾ ತಂಡ ಪರಿಶೀಲನೆಯನ್ನ ಮಾಡ್ತಾ ಇದೆ. ಮತ್ತೊಂದು ಕಾರು ಪತ್ತೆಯಾಗಿದೆ. ಈ ಕಾರಿನ ಮಾಹಿತಿಯನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳ ತಂಡ ಕಲೆ ಹಾಕ್ತಾ ಇರುವಂಥದ್ದು. ಈ ಕಾರಿನ ಹೆಸರು ಕೂಡ ಶಾಹಿದ್ ಹೆಸರಿನ ಮೇಲೆ ಇದೆ. ಈಕೆಯು ಕೂಡ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ
ಕೆಲಸವನ್ನ ಮಾಡ್ಕೊಂಡಿರ್ತಾಳೆ. 2002ರಲ್ಲಿ MBBS ಮುಗಿಯುತ್ತೆ. 2007ರಲ್ಲಿ MD ಮಾಡ್ತಾಳೆ. MD ನಂತರ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಈಕೆಯೂ ಕೂಡ ಕೆಲಸವನ್ನ ಶುರು ಮಾಡ್ಕೊಂಡಿರ್ತಾಳೆ. ಆದರೆ ಇಂತಹ ದುಷ್ಕೃತ್ಯವನ್ನ ಮಾಡೋದಕ್ಕೆ ಈಕೆಯ ಪಾಲು ಕೂಡ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ಈ 3 ಕಾರುಗಳನ್ನು ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೆ ಬಳಸ್ಕೊಂಡಿದ್ದಾರೆ ಈ 5 ಡಾಕ್ಟರ್ಸ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಡಾಕ್ಟರ್ ಅಮೀರ್, ಡಾಕ್ಟರ್ ಆದಿಲ್, ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಶಾಹೀನ್ ಶಾಹಿದ್, ಈ ಡಾಕ್ಟರ್ಸ್ಗಳು ಈ ಕಾರುಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲನೆಯದ ಕಾರು I-20 ಕಾರು. ಇದು ಕೆಂಪುಕೋಟೆಯ ಬಳಿ ಈ I-20 ಕಾರಿನಲ್ಲಿ ಡಾಕ್ಟರ್ ಉಮರ್ ಆತ್ಮಾಹುತಿ ದಾಳಿಯನ್ನ ಮಾಡಿಕೊಂಡಿರ್ತಾನೆ. ಈ ಕಾರಿನಲ್ಲಿ ಸ್ಫೋಟಕವಾದಂತಹ ಅಂಶಗಳು ಕೂಡ ಪತ್ತೆಯಾಗಿರುವಂಥದ್ದು. ಇನ್ನು ಎರಡನೆಯ ಕಾರು ಇಕೋಸ್ಪೋರ್ಟ್ಸ್ ಕಾರು. ಈ ಇಕೋಸ್ಪೋರ್ಟ್ಸ್ ಕಾರನ್ನು ಕೂಡ ಕಾರು ಬ್ಲಾಸ್ಟ್ ಪ್ರಕರಣಕ್ಕೆ ಬಳಸ್ಕೊಂಡಿರುವಂಥದ್ದು. ಮೂರನೆಯದ್ದು ಬ್ರಿಜಾ ಮಾರುತಿ. ಈ ಮಾರುತಿ ಬ್ರಿಜಾ ಕಾರು ಶಾಹೀನ್ ಶಾಹಿದ್ ಹೆಸರಿನ ಮೇಲೆ ಇರುತ್ತೆ. ಈಕೆಯ ಕಾರಿನಲ್ಲಿಯೂ ಕೂಡ ರೈಫಲ್ ಪತ್ತೆಯಾಗಿದೆ ಅನ್ನೋದು ಮಾಹಿತಿಯು ಬೆಳಕಿಗೆ ಬಂದಿರುವಂಥದ್ದು. ಈಕೆಯೂ ಕೂಡ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇರ್ತಾಳೆ. ಅದೇ ರೀತಿಯಾಗಿ ಭಯೋತ್ಪಾದಕರ ಮೂಲಕ ಈಕೆ ಈ ಸಂಘಟನೆಯನ್ನು ರಚಿಸಬೇಕು ಅನ್ನೋದು ಈಕೆಯ ಒಂದು ರೀತಿಯಾಗಿ ಉದ್ದೇಶ ಆಗಿರುತ್ತೆ ಅನ್ನೋದು ಈ ತನಿಖೆಯ ವೇಳೆ ಮಾಹಿತಿ ಬೆಳಕಿಗೆ ಬಂದಿರುವಂಥದ್ದು. ಈ 3 ಕಾರುಗಳನ್ನು ಕೂಡ ಈ ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೆ ಈ ಡಾಕ್ಟರ್ಸ್ಗಳು ಬಳಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇಲ್ಲಿ ನೋಡ್ತಾ ಇರಬಹುದು, ದೆಹಲಿ ಕೆಂಪುಕೋಟೆ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಕೋ ಸ್ಪೋರ್ಟ್ಸ್ ಬಳಿಕ ಮತ್ತೊಂದು ಕಾರು ಕೂಡ ಪತ್ತೆಯಾಗಿರುವಂಥದ್ದು. 3ನೇ ಕಾರು ಪತ್ತೆಯಾಗಿದೆ. ಅದು ಯಾರ ಹೆಸರಿನ ಮೇಲಿದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ಇನ್ನು ಮಾರುತಿ ಬ್ರೀಜಾ ಏನಿದೆ, ಮಾರುತಿ ಬ್ರೀಜಾದಲ್ಲಿ ಕೂಡ ಅವರು ಅಫೆನ್ಸ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಅಂಶಗಳನ್ನು, ಸಾಕ್ಷಿಗಳು ಪತ್ತೆಯಾಗಿದೆ. ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಹೆಚ್ಚು ಕಡಿಮೆ 30ಕ್ಕೂ ಹೆಚ್ಚು ಕಾರುಗಳನ್ನ ಬಳಕೆ ಮಾಡಲಾಗಿದೆ. ಅಂದ್ರೆ ಈ ಒಂದು ಬಾಂಬ್ ಬ್ಲಾಸ್ಟ್ಗೆ ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ ದೇಶದಾದ್ಯಂತ ಇವರು ಕೆಲವು ಕಡೆ ನಗರಗಳನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನು ಏನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಾಕಷ್ಟು ಕಾರುಗಳನ್ನು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತೆ. ಈಗ ಸದ್ಯ I-20 ಮತ್ತು ಇಕೋ ಸ್ಪೋರ್ಟ್ಸ್ ಕೂಡ ಪತ್ತೆಯಾಗಿದೆ. ಮತ್ತು ಅದರ ಜೊತೆಗೆ ಬ್ರೀಜಾ ಏನಿದೆ, ಆ ಬ್ರೀಜಾದಲ್ಲಿ ಎಲ್ಲಾ ಆರೋಪಿ ಶಂಕಿತರ ಅಂದ್ರೆ ಟೆರರಿಸ್ಟ್ಗಳೇನಿದ್ದಾರೆ ಅವರು ನಗರದ ಪ್ರಮುಖ ಏರಿಯಾಗಳಲ್ಲಿ ಹೋಗಿ ಅಲ್ಲಿ ಅಬ್ಸರ್ವೇಷನ್ ಅನ್ನು ಮಾಡುವಂಥದ್ದು ಮತ್ತು ಸ್ಥಳವನ್ನ ನಿಗದಿ ಮಾಡುವಂತಹ ಒಂದು ಕೆಲಸಗಳು, ಜನರು ಎಲ್ಲಿರ್ತಾರೆ ಅದೆಲ್ಲದರ ಮಾಹಿತಿಯನ್ನ ಬ್ರೀಜಾ ಕಾರ್ನಲ್ಲಿ ತೆರಳಿ ಒಂದು ಇದನ್ನ ಮಾಡ್ತಾರೆ. ಅಂದ್ರೆ ಸರ್ವೆಯನ್ನ ಮಾಡುವಂತಹ ಮುಖಾಂತರ ಎಲ್ಲಿ ಬಾಂಬ್ ಅನ್ನ ಪ್ಲಾಂಟ್ ಮಾಡ್ಬೇಕು ಅಂತ ಹೇಳಿ ಪ್ಲಾನಿಂಗ್ ಅನ್ನು ಕೂಡ ಮಾಡ್ತಾರೆ. ಈಗ ಸದ್ಯ ಈ ಕಾರುಗಳ ಹೆಸರಿನಲ್ಲಿ ಈಗ ವಿವಿಯಲ್ಲಿ ಕೂಡ ಒಂದು ಕಾರು ಸಿಕ್ಕಿರುವಂತದ್ದು. ಅಂದ್ರೆ ಈ ಬ್ರೀಜಾ ಏನಿದೆ, ಈ ಬ್ರೀಜಾ ವಿಶ್ವವಿದ್ಯಾನಿಲಯದಲ್ಲಿ ಪಾರ್ಕಿಂಗ್ ನಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಅದು ಶಾಹೀನ್ ಏನಿದ್ದಾಳೆ ಭಯೋತ್ಪಾದಕಿ, ಶಾಹೀನ್ಗೆ ಸೇರಿದಂತಹ ಕಾರು ಅಂತ ಹೇಳಿ ಇನ್ವೆಸ್ಟಿಗೇಷನ್ ಗೊತ್ತಾಗಿರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಈ ಕಾರುಗಳನ್ನು ಪತ್ತೆ ಮಾಡುವುದರ ಜೊತೆಗೆ ಇದರ ಯಾರು ರೂವಾರಿಗಳು ಯಾರು ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ NIA ಅಧಿಕಾರಿಗಳು ಈಗಾಗಲೇ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ. ಅಲ್ ಫಲಾ ವಿಶ್ವವಿದ್ಯಾಲಯದ ವೆಬ್ಸೈಟ್ ಸ್ಥಗಿತಗೊಂಡಿದೆ. ವೆಬ್ಸೈಟ್ ಸ್ಥಗಿತಗೊಳಿಸಿರುವ ವಿವಿ ಆಡಳಿತ ಮಂಡಳಿ. ಇನ್ನು ಹರಿಯಾಣದ ಫರೀದಾಬಾದ್ನಲ್ಲಿರುವ ಅಲ್ ಫಲಾ ವಿವಿ ಈಗಾಗಲೇ ಅಲ್ ಫಲಾ ವಿಶ್ವವಿದ್ಯಾಲಯಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಇನ್ನು ಈಗಾಗಲೇ ಅಲ್ ಫಲಾಹ್ ವೆಬ್ಸೈಟ್ ಅನ್ನು ಸ್ಥಗಿತಗೊಳಿಸಿರುವ ವಿವಿ ಆಡಳಿತ ಮಂಡಳಿ ಹರಿಯಾಣದ ಫರೀದಾಬಾದ್ನಲ್ಲಿರುವ ಅಲ್ ಫಲಾಹ್ ವಿವಿಯನ್ನು ಸ್ಥಗಿತಗೊಳಿಸಿದ್ದಾರೆ. ಈಗಾಗಲೇ ಅಲ್ ಫಲಾಹ್ ವಿಶ್ವವಿದ್ಯಾಲಯಕ್ಕೆ ನೋಟಿಸ್ ಕೂಡ ಜಾರಿಯಾಗಿದೆ. ಈ ಮಾನ್ಯತೆಯ ಬಗ್ಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹರಿಯಾಣದ ಫರೀದಾಬಾದ್ನಲ್ಲಿರುವ ಅಲ್ ಫಲಾಹ್ ವಿವಿ